ಅವನು ಮ್ಯಾನೇಜರ್ ಆಗಿ ಮಾತಾಡ್ಲಿಲ್ಲ ಸರ್. ಅವನು ನನಗೆ ಕೀಳಾಗಿ ಮಾತಾಡ್ದ, ಅದಕ್ಕೆ ಹೊಡೆದೆ. ನಿನ್ ಬಗ್ಗೆ ನಾನು ಹಾಗೆ ಮಾತಾಡಿದ್ದೀನಿ, ನಂಗೂ ಹೊಡಿತೀಯಾ? ಮಾಡೋ ಕೆಲ್ಸದಲ್ಲಿ ತಪ್ಪಿತ್ತು ಅಂತ ಬೈದಿದ್ರಿ, ಆ ಕಾರಣಕ್ಕೆ ತಲೆ ತಗ್ಗಿಸ್ದೆ. ಅದೇ ಅವನ್ ಮಾತಾಡಿದ ಹಾಗೆ ನೀವು ನನ್ನ ಹತ್ರ ಮಾತಾಡಿದ್ರೆ ನಿಮ್ಗೂ ಹಾಗೆ ಹೊಡಿತಾ ಇದ್ದೆ. ನೋಡಿದ್ರ ಸರ್, ಬಾಸ್ ಅನ್ನು ಗೌರವ ಇಲ್ಲದೆ ಹೇಗೆ ಮಾತಾಡ್ತಿದ್ದಾಳೆ ಅಂತ? ಇನ್ನೂ ಏನ್ ನೋಡ್ತಿದ್ದೀರಾ ಸರ್? ಕಳಿಸ್ಬಿಡಿ ಸರ್. ನಿನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಆದ್ರೆ ಯಾರಿಗಾದ್ರೂ ಹೊಡೆದ್ಬಿಡ್ತೀಯಾ? ತೃಪ್ತಿ ಆಗೋ ಅಷ್ಟು ಹೊಡಿಬೇಕು ಅನ್ಕೊಂಡೆ ಸರ್. ಆದ್ರೆ ನೋಡಿ, ಹೀಗೆ ನಿಮ್ಮ ಹತ್ರ ನನ್ನ ಕೆಟ್ಟೋಳಂಗ್ ಮಾಡ್ತಾನೆ ಅಂತ ಭಯ ಪಟ್ಟು ಸುಮ್ಮನೆ ಆದೆ. ನಿನ್ ಜಾಬ್ಗೆ ನಾನ್ ಗ್ಯಾರಂಟಿ ಕೊಡ್ತಿದ್ದೀನಿ. ಅವಾಗ ಮಾಡ್ಬೇಕನ್ಕೊಂಡಿದ್ದನ್ನ ಇವಾಗ ಮಾಡು. ಏನ್ ನೋಡ್ತಿದ್ಯಾ ಕಲ್ಯಾಣಿ? ನಿನ್ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾನೋ ನನಗ್ ಗೊತ್ತು. ನಿಮಗ್ ಹೇಗೆ? ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ನೀನ್ ರಾತ್ರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೋ ಅದನ್ನೇ ಮಾಡು. ಸರ್, ನಾನು ಶಟ್ ಅಪ್. ಕಲ್ಯಾಣಿ, ಒಂದು ಹೆಣ್ಣಿಗೆ ಯಾರು ಕಷ್ಟ ಕೊಡ್ಬೇಕು ಅನ್ಕೊಳ್ಳಲ್ಲ. ಹಾಗಿರುವಾಗ ಒಂದು ಹುಡುಗಿ ಮನೆ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಹುಚ್ಚುಚ್ಚಾಗಿ ಮಾತಾಡೋದಲ್ಲ, ಅವ್ರ ಕಷ್ಟನ ಗೌರವಿಸ್ಬೇಕು. ಸರ್, ಅದು ಔಟ್, ಗೆಟ್ ಔಟ್. ಮಿಸ್ಟೇಕ್ ಆಗೋಯ್ತು ಸರ್, ತಪ್ಪಾಗೋಯ್ತು ಸರ್, ಕ್ಷಮಿಸಿ ಸರ್. ನಾನು ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳನ್ನ ಜಾಬಿಂದ ತೆಗ್ಸೋವರೆಗೂ ಏನೋ ಒಂದು ಕಾರಣ ಹೇಳ್ತಿದ್ದೆ ಅಲ್ವಾ? ನಾನು ಬೈದ್ಲು ಅನ್ನೋ ಕೋಪದಿಂದ ತಪ್ಪು ಮಾಡಿದೆ ಸರ್. ಸರ್, ಹೆಂಡತಿ ಮಕ್ಕಳು ಇರೋನು ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ ಸರ್. ಹೆಂಡತಿ ಮಕ್ಕಳು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಸರಿ ಸುಮ್ಮನೆ ಬಿಡ್ತೀನಿ. ಇನ್ನೊಂದು ಸಲ ಇದು ರಿಪೀಟ್ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ. ಔಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಗತ್ಯಕ್ಕೆ ಸ್ವಾಭಿಮಾನನ ಸಾಯಿಸ್ಕೊಳ್ಳೋ ಅಗತ್ಯ ಇಲ್ಲ ಕಲ್ಯಾಣಿ. ನೀನು ನೀನಾಗಿರೋ ಸಾಕು, ಯಾರಿಗೋಸ್ಕರನೂ ಬದಲಾಗಬೇಕಾಗಿಲ್ಲ. ಇದೇನು, ನೆನ್ನೆ ಬಂದವರು ಬಂದ ಹಾಗೆ ಹೊರಟೋದ್ರು, ಇವಾಗ ನೋಡಿದ್ರೆ ಇಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಒಂದಿನದಲ್ಲೇ ಅಷ್ಟು ಬದಲಾವಣೆ ಹೇಗೆ ಬಂತು? ಅದಕ್ಕೆ ಬದಲಾವಣೆ ಆಗಿದೆ ಅಂತ ಸುಮ್ಮನೆ ಬಿಡ್ತೀನಾ? ಹೇಳ್ಬೇಕಾಗಿರೋದನ್ನ ಹೇಳಿದ್ರೆ ಬಂದವರು ಬಂದಿದ್ದ ದಾರಿನೇ ಹಿಡ್ಕೊಂಡು ಹೋಗ್ತಾರೆ.
ಏನಮ್ಮ ಏನಿದು ನಿಮ್ಮ ಅಮಾಯಕತ್ವ? ಬೇಡ ಅಂತ ಬಿಸಾಕಿರೋ ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿ ಮಾರ್ತಾ ಇದ್ರೆ ಅದನ್ನ ಹೋಗಿ ಕೊಂಡ್ಕೋತಾ ಇದ್ದೀರಲ್ಲ. ಅಷ್ಟಕ್ಕೂ ಈ ಜಾಕೆಟ್ನ ನೋಡಿದೀರಾ? ನೋಡಿ ಹೇಗಿದೆ. ಇಲ್ಲಿವರೆಗೂ ಸಿನಿಮಾ ಹೀರೋಯಿನ್ಗಳು ಕೂಡ ನೋಡಿಲ್ಲ. ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗದೆ ಇರೋಂತ ಹೊಸ ಡಿಸೈನ್ ಇದು. 2 ಪೀಸ್ನ ಸರಿಯಾಗಿ ಮ್ಯಾಚಿಂಗ್ ಮಾಡಿ ಒಂದ್ ಜಾಕೆಟ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಏನಮ್ಮ, ಎಲ್ರಿಗೂ ನಿಮ್ಮ ಹಾಗೆ ಟೇಸ್ಟ್ ಇರಲ್ಲಮ್ಮ. ಬಂಗಾರದ ಬಣ್ಣಗಳಲ್ಲಿ ಕೆಲವು ಹೊಸ ಪೀಸ್ಗಳಿದೆ, ಅದನ್ನ ನೋಡಿದ್ರಾ? ಹೌದಾ? ಅದನ್ನ ಹೇಳಲೇ ಇಲ್ಲ. ನಡಿ ನಡಿ ನೋಡೋಣ. ಅಯ್ಯೋ ಅತ್ತಿಗೆ, ನಾವು ಅನ್ಕೊಂಡಿದ್ದೆಲ್ಲ ನಡೀತು. ಇಲ್ಲಿ ನೋಡಿದ್ರೆ ಇವ್ರು ಬೆಳಗ್ತಿದ್ದಾರೆ, ಅಲ್ಲಿ ಆ ಕಲ್ಯಾಣಿ ಬೆಳಗ್ತಿದ್ದಾಳೆ. ಆ ಬೆಳಕಲ್ಲಿ ನಾವು ಕಾಣಿಸ್ದೆ ಹೋಗೋದಂತೂ ಖಂಡಿತ. ಇವನೇನು ಫೋನೇ ತೆಗಿತಾ ಇಲ್ಲ. ಆಫೀಸರ್ಗೆ ಏನಾಯ್ತು? ಏನಾಯ್ತಾ? ಮನೇಲಿ ಗಂಡನ್ನ ಒಂಟಿಯಾಗ್ಬಿಟ್ಟು ಕೆಲ್ಸ ಅಂತ ಊರೂರು ಸುತ್ತುತ್ತಾ ಇದ್ರೆ ಹೀಗೆ ಇರತ್ತೆ. ಮತ್ತೆ ಫೋನ್ ಇಡು. ಹಲೋ, ಏನಮ್ಮ? ಆಫೀಸರ್ಗೆ ಫೋನ್ ಮಾಡಿದ್ರೆ ಯಾಕೆ ಅವ್ರು ಮಾತಾಡ್ತಿಲ್ಲ? ಯಾಕಮ್ಮ? ಅವ್ರೇನಾದ್ರೂ ಕೋಪ ಮಾಡ್ಕೊಂಡಿದಾರಾ? ಕೋಪನೋ ಯೋಚನೆನೋ ಗೊತ್ತಿಲ್ಲಮ್ಮ, ಆದ್ರೆ ಅವನ್ ಯಾಕೋ ತುಂಬಾ ಡಲ್ ಆಗಿದ್ದಾನಮ್ಮ. ಅವನ್ ಯಾಕೆ ಹಾಗಿದ್ದಾನೆ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲಮ್ಮ. ಆಫೀಸರ್ ಹಾಗಿರೋದಕ್ಕೆ ಕಾರಣ ನಾನೇನಮ್ಮ. ಕಲ್ಯಾಣಿ, ಜೈ ಸರ್ ಅರ್ಜೆಂಟಾಗಿ ಫೈಲ್ ತಗೊಂಡ್ ಬಂದ್ರು. ಬರ್ತಾ ಇದ್ದೀರಿ, 1 ನಿಮಿಷ. ಅಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಸರ್. ಓಕೆ.
ಈ ಮಧ್ಯೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋದಕ್ಕಿಂತ ರಿಟರ್ನ್ ಆಗೋದೇ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಡೆಲಿವರಿ ಲೇಟ್ ಆಗೋದು ಅನ್ಕೋತಿದೀವಿ ಸರ್. ಆ ಟೀಮ್ನ ಟೋಟಲ್ ಆಗಿ ಬದಲಾಯಿಸಿದ್ರೆ ಸರಿ ಹೋಗುತ್ತೆ. ಪ್ಯಾಕಿಂಗ್ನ ಮಾಡ್ರನ್ ತರ ಮಾಡಿದ್ರೆ ಸ್ವಲ್ಪ ಬೆಟರ್ ಅನ್ಸುತ್ತೆ ಸರ್. ಮಾಡೆಲ್ನ ಬದಲಾಯಿಸಬೇಕು ಅಂದ್ರೆ ಟೋಟಲ್ ಮಷಿನರಿನೇ ಬದಲಾಯಿಸಬೇಕು. ಅದಕ್ಕೆಲ್ಲ ತುಂಬಾನೇ ಇನ್ವೆಸ್ಟ್ಮೆಂಟ್ ಬೇಕು. ಒಂದು ಪ್ರಾಡಕ್ಟ್ಗೆ ಇನ್ನೊಂದು ಪ್ರಾಡಕ್ಟ್ನ ಫ್ರೀ ಅಂತ ನಾವು ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ನಮ್ಮ ಪ್ರಾಡಕ್ಟೇ ಸೇಲ್ ಆಗ್ತಿಲ್ಲ, ಮತ್ತೊಂದು ಪ್ರಾಡಕ್ಟ್ನ ಫ್ರೀಯಾಗಿ ಕೊಟ್ರೆ ನಮ್ಮ ಪ್ರಾಡಕ್ಟ್ಗೆ ಏನ್ ವ್ಯಾಲ್ಯೂ ಇರುತ್ತೆ? ವಾಟ್ ಈಸ್ ದಿಸ್? ಇಷ್ಟು ಜನ ಇದ್ದೀರಾ, ಎಲ್ರಿಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಒಬ್ರು ಕೂಡ ಸೇಲ್ಸ್ನ ಜಾಸ್ತಿ ಮಾಡೋದಕ್ಕೆ ಐಡಿಯಾ ಕೊಡೋಕ್ಕಾಗ್ತಿಲ್ಲ. ಯು ಆರ್ ಆಲ್ ಇರಿಟೇಟಿಂಗ್ ಮೀ. ಕಲ್ಯಾಣಿ, ಸರ್, ಕಾಫಿ ತಗೊಂಡ್ಬಾ. ಸರಿ ಸರ್. ಇಷ್ಟೊತ್ತು ಯೋಚನೆ ಮಾಡಿದ್ರು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅಂದ್ರೆ ಎಲ್ಲರ ಮೈಂಡ್ಸ್ ಒಂದೇ ಜಾಗದಲ್ಲಿ ಸ್ಟಕ್ ಆಗಿದೆ ಅಂತ ಅರ್ಥ. ಅದಕ್ಕೆ ರಿಲೀಫ್ ಕೊಡದೆ ನಾಳೆ ಮಾರ್ನಿಂಗ್ವರೆಗೂ ಎಷ್ಟೇ ಯೋಚನೆ ಮಾಡಿದ್ರು ಯೂಸ್ ಇರಲ್ಲ. ಇಲ್ಲ ಅಂದ್ರೆ ನಾನು ಸೆಕೆಂಡ್ ಹಾಫಲ್ಲಿ ನಾನು ಡ್ಯೂಟಿಗೆ ಬಂದ್ಮೇಲೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ನಿಂತ್ಕೋ. ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ನೀನೇನೋ ಐಡಿಯಾ ಕೊಡ್ತೀನಿ ಅಂತ ಅದೇನೋ ಹೇಳ್ತಿದ್ಯಲ್ಲ, ಹೇಳ್ತೀಯಾ ನಿನ್ನ ಐಡಿಯಾ ಏನು ಅಂತ? ನೀವು ಹೇಳು ಅಂದ್ರೆ ಹೇಳ್ತೀನಿ ಸರ್. ಸರ್, ಕ್ಲರ್ಕ್ ಜಾಬ್ಗೆ ಅಂತ ಬಂದಿದ್ದಾಳೆ, ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿಲ್ಲ. ಇವಳೇನು ಹೇಳ್ತಾಳೆ ಸರ್? ಗೊತ್ತಾಗತ್ತೆ ಅವಳ ಕಾನ್ಫಿಡೆನ್ಸ್ ಏನು ಅಂತ. ನಮ್ಮ ಕೈಯಲ್ಲಿ ಆಗದೆ ಇರೋದು ಅವ್ರ ಕೈಯಲ್ಲಿ ಹೇಗಾಗುತ್ತೆ ಸರ್? ಹೋಗಿ ಕಾಫಿ ಜೊತೆಗೆ ಟೀ ಕೂಡ ಮಾಡೋದನ್ನ ಕಲ್ತ್ಕೊಳಕ್ ಹೇಳಿ ಸರ್. ನಿನ್ನೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿತ್ತು. ನೀವೆಲ್ಲ ನಕ್ಕಿದ್ ಮುಗಿದ್ರೆ ನಾನು ಮಾತಾಡ್ತೀನಿ. ಹಲೋ, ಪ್ರಾಡಕ್ಟ್ ಜಾಸ್ತಿ ಮಾಡೋದು ಅಂದ್ರೆ ಕಾವಲಿ ಮೇಲೆ ದೋಸೆ ಹಾಕ್ದಾಗಲ್ಲ. 2 3 6 ಅಂತ ಲೆಕ್ಕ ಹೇಳೋದಲ್ಲಮ್ಮ. ಅಂಕಿಗಳ ಸ್ಥಾನದಿಂದ ಬಿಸ್ನೆಸ್ನ ಸಂಖ್ಯೆ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ನಿಮ್ಮ ಐಡಿಯಾಸ್ ನೀವು ಹೇಳಿದ್ರಿ, ನನ್ನ ಐಡಿಯಾನ ಹೇಳೋದಕ್ ಬಿಟ್ರೆ ಅಂಕೆ ಸಂಖ್ಯೆ ಹೇಗಾಗತ್ತೆ ಅಂತ ಗೊತ್ತಾಗತ್ತೆ. ಹೇಳೋಕ್ ಬಿಡಿ, ಅವಳ ಕಾನ್ಫಿಡೆನ್ಸ್ ಏನು ಅಂತ ನನಗೂ ಗೊತ್ತಾಗ್ಬೇಕಲ್ವಾ? ಬಿಸ್ನೆಸ್ ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಎಲ್ಲರೂ ಕೊಡೋ ಸಲಹೆಯಿಂದ ಖರ್ಚು ಜಾಸ್ತಿ ಆಗುತ್ತೆ. ಆ ಖರ್ಚನ್ನ ಆಡ್ ಮಾಡಿ ಪ್ರಾಡಕ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತೀರಾ. ಖರ್ಚನ್ನ ವಾಪಸ್ ತಗೋಬೇಕು ಅಲ್ವಾ? ಹಾಗಂತ ನೀವು ₹1 ಮಾರೋ ವಸ್ತುನ ₹5 ಮಾಡಿ ನಿಮ್ ಖರ್ಚನ್ನ ಜನರ ಮೇಲೆ ಭಾರವಾಗಿ ಹೇರ್ತಾ ಇದ್ದೀರಾ. ನಮ್ಮ ಪ್ರಾಡಕ್ಟ್ ₹1 ಖರ್ಚಲ್ಲಿ ತಯಾರಾಗತ್ತೆ. ಅದಕ್ಕೆ ಎಲ್ಲ ಖರ್ಚನ್ನು ಆಡ್ ಮಾಡಿದ್ರೆ ₹2 ಮಾರಬಹುದು. ಆದ್ರೆ ನೀವು ₹5 ಮಾರ್ತಿದ್ದೀರಾ. ಜಸ್ಟ್ ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಪ್ರಾಡಕ್ಟ್ ಅನ್ನ ಚೀಪ್ ಆಗಿ ಮಾರಿದ್ರಿ ಅಂದ್ರೆ ನೀವು ಸೇಫ್ ಆಗ್ತೀರಾ. ಕಂಪ್ನಿನ ಹೇಗ್ ಮುಚ್ಚಬೇಕು ಅಂತ ಯೋಚನೆ ಮಾಡಿ ಹೇಳ್ತಿದ್ದಾಳೆ ಸಾರ್ ಇವಳು. ನಾನ್ ಕೊಡೋ ಐಡಿಯಾದಿಂದ ಮುಚ್ಚ ಹೋಗೋದಿಲ್ಲ, ಎಲ್ರಿಗಿಂತ ಮುಂದೆ ಬರುತ್ತೆ. ಅದಾದ್ಮೇಲೆ ಲಾಭ ಬರುತ್ತೆ. ಹೇಗೆ ಲಾಭ ಬರುತ್ತಮ್ಮ? ಒಂದೇ ಸಾರಿ ರೇಟ್ ಕಡಿಮೆ ಮಾಡಿದ್ರೆ ಎಷ್ಟು ನಷ್ಟ ಆಗುತ್ತೆ ಅಂತ ಗೊತ್ತಾ? ಏನಕ್ಕೆ ನಷ್ಟ ಆಗುತ್ತೆ ಸರ್? 1 ಕೋಟಿ ಟರ್ನ್ ಓವರ್ ಇದ್ರೂ ಸರಿ, 10 ಕೋಟಿವರೆಗೂ ಬರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಯಾರೋ ಕೊಡದೇ ಇರೋ ಪ್ರೈಸ್ ಕೊಡೋದ್ರಿಂದ ಸೇಲ್ಸ್ ಜಾಸ್ತಿ ಆಗುತ್ತೆ. 10 ಕೋಟಿ ಆಗಿ 10 ತಿಂಗಳಿಗೆ 100 ಕೋಟಿ ಸಂಪಾದಿಸೋದು ಮುಖ್ಯನಾ?
ತಿಂಗಳಿಗೆ ಮಾರೋಕಾಗ್ದೆ ಹಾಕಿರೋ ಬಂಡವಾಳ ಎಲ್ಲ ಸ್ಟಾಕ್ ರೂಪದಲ್ಲಿ ಗೋಡನಲ್ಲಿ ಉಳ್ಕೊಳ್ಳೋದು ಮುಖ್ಯನಾ? ಸರ್, ಇವತ್ತು ನಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸೇಲ್ ಆಗದೇನೆ ರಿಟರ್ನ್ ಬರ್ತಾ ಇದೆ ಅಂದ್ರೆ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಬೆಲೆ ಬಿದ್ದು ಹೋಗ್ತಾ ಇದೆ ಅಂತಾನೆ ಅರ್ಥ. ನಿಧಾನವಾಗಿ ಅದು ಕೋಟಿಗಟ್ಟಲೆ ನಷ್ಟ ಆಗೋದಕ್ಕೂ ಮುಂಚೆ ಆದಾಯ ಕಡಿಮೆ ಮಾಡ್ಕೊಂಡು ಬಿಟ್ರೆ ದೊಡ್ಡದಾಗಿ ಲಾಭ ಇವಾಗ ಬರ್ದೇ ಇರಬಹುದು, ಆದ್ರೆ ಮುಂದೆ ಒಂದಿನ ಖಂಡಿತವಾಗ್ಲೂ ಬರುತ್ತೆ. ಸರ್, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಒಂದು ತಿಂಗಳು 5 ಕೋಟಿ ಲಾಭ ಬಂದು 4 ತಿಂಗಳು 4 ಸರಿ 25 ಕೋಟಿ ನಷ್ಟ ಆದ್ರೆ ನಮ್ ಇನ್ವೆಸ್ಟ್ಮೆಂಟೇ ವೇಸ್ಟ್ ಆಗೋದು. ಅದೇ 5 ಕೋಟಿ ಲಾಭದಿಂದ 10 ತಿಂಗಳು ರನ್ ಆದ್ರೆ ಅದೇ ಆದಾಯ 50 ಕೋಟಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಬೆಲೆನೂ ಜಾಸ್ತಿ ಆಗುತ್ತೆ. ಮುಂದೊಂದ್ ದಿನ ₹2 ಜಾಸ್ತಿ ಮಾಡಿದ್ರು ಕೂಡ ಅಭ್ಯಾಸ ಆದ್ಮೇಲೆ ಕಸ್ಟಮರ್ ಬೇರೆ ಪ್ರಾಡಕ್ಟ್ ಕಡೆಗೆ ಹೋಗೋದಿಲ್ಲ. ಅವಾಗ್ಲೇ ಆ ಪ್ರಾಡಕ್ಟ್ಗೆ ಲಾಂಗ್ ರನ್ ಇರುತ್ತೆ. ಮೊದಲು ನಾವು ಪ್ರಾಡಕ್ಟ್ ಕಾಸ್ಟ್ ಅನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋ ದಾರಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟಾರ್ಗಳಿಗೆ ಕೋಟಿ ರೂಪಾಯಿ ಕೊಟ್ಟು ಆಡ್ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ. ಪ್ರಾಡಕ್ಟ್ ಚೆನ್ನಾಗಿರುವಾಗ ನಿಮ್ಮಲ್ಲೇ ಯಾರಾದ್ರೂ ಆಕ್ಟ್ ಮಾಡಿದ್ರು ಕೂಡ ಸರಿ ಹೋಗುತ್ತೆ. ಪ್ರತಿ ಪ್ಯಾಕ್ ಮೇಲೂ 10% ಅನಾಥ ಮಕ್ಕಳ ಓದಿಗಾಗಿ ಖರ್ಚು ಮಾಡ್ತೀವಿ ಅಂತ ಬರೀರಿ. ನಿಜವಾಗ್ಲೂ ಬರೋ ಅಂತ ದುಡ್ಡಿಂದ ಅದನ್ನೇ ಮಾಡಿ. ಅವಾಗ ನಿಮ್ ಪ್ರಾಡಕ್ಟ್ ನ ಖರೀದಿಸೋದು ಜನರ ಅವಶ್ಯಕತೆ ಆಗಿರಲ್ಲ, ಜವಾಬ್ದಾರಿ ಆಗಿರುತ್ತೆ. ಜನ ಯಾವಾಗ್ಲೂ ಒಳ್ಳೆ ಕೆಲಸನ ಪ್ರೋತ್ಸಾಹಿಸ್ತಾರೆ ಅನ್ನುವಾಗ ಅದು ಅವ್ರ ಜವಾಬ್ದಾರಿ ಅಂತಾನೆ ಅನ್ಕೊಳ್ತಾರೆ. ಅದೇ ರೀತಿ ಪ್ರಾಡಕ್ಟ್ ರೇಟನ್ನ ಫಿಕ್ಸ್ಡ್ ಆಗಿ ಇಡ್ದೇನೆ ₹1.75 ಅದೇ 3 ತಗೊಂಡ್ರೆ ₹5 ಅಂತ ಅಂದ್ರೆ ಚಿಲ್ಲರೆ ಇಲ್ದೇ ಇರೋ ಕಾರಣಕ್ಕೆ 3 ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಪ್ರಾಡಕ್ಟ್ ಸೇಲ್ಸ್ ಜಾಸ್ತಿ ಆಗತ್ತೆ. ಕಲ್ಯಾಣಿ ಹೇಳ್ದಾಗೆ ಇನ್ಮೇಲಿಂದ ನೋ ಸ್ಟಾರ್ಸ್, ನಮ್ಮ ಪ್ರಾಡಕ್ಟ್ನೇ ಸ್ಟಾರ್ ಮಾಡೋಣ. ಖರ್ಚು ಕಡಿಮೆ ಮಾಡಿ ಮಾರ್ಕೆಟ್ಗೆ ರಿಲೀಸ್ ಮಾಡೋಣ. ಓಕೆ ಸರ್. ಓಕೆ ಸರ್. ಓಕೆ ಸರ್. ಆಂಟಿ, ನಮ್ಮಮ್ಮ ಈ ಸೀರೆಗೆ ಫಾಲ್ಸ್ ಬೇಕು ಅಂತ ಕೇಳಿದ್ರು. ಹೌದಾ? ಶಾಪಲ್ಲಿ ಇದೆಯಂತ ನೋಡಿ ಬಾಲಾಜಿ ಕೈಲಿ ಕಳಿಸ್ಕೊಡ್ತೀನಿ. ಸರಿ ಆಂಟಿ. ಏನಮ್ಮ, ನೀನು ನಮ್ ಕಲ್ಯಾಣಿ ಒಂದೇ ಕಾಲೇಜ್ ಅಲ್ವಾ? ಇವತ್ ಕಾಲೇಜ್ಗೆ ಹೋಗ್ಲಿಲ್ವಾ? ಇವತ್ ಕಾಲೇಜ್ ಇಲ್ಲ ಆಂಟಿ. ಕಾಲೇಜ್ ಇಲ್ವಾ? ಮತ್ತೆ ಬೆಳಗ್ಗೆನೆ ರೆಡಿಯಾಗಿ ಹೋದ್ಲಲ್ಲ. ಎಲ್ಲಿಗೆ ಹೋಗಿರ್ತಾಳೆ? ಅವಳಿಗೆ ಆಫೀಸ್ ಇರೋದು ಮಧ್ಯಾಹ್ನನೇ ಅಲ್ವಾ? ಶೌರ್ಯ, ಹೇಳಿದ್ರೆ ನಂಬಲ್ಲ ಅಲ್ವಾ? ಎಲ್ಲಿಗೂ ಹೋಗ್ತಾಳವಳು? ಮನೇಲಿ ಕೆಲ್ಸ ಬಿಟ್ಟು ಹೊರಗಡೆ ಸುತ್ತಬೇಕಲ್ಲ, ಅದಕ್ಕೆ ಕಾಲೇಜ್ ಇಲ್ಲ ಅಂತಂದ್ರು ಇದೆ ಅಂತ ಹೋಗಿದ್ದಾಳೆ. ಕಲ್ಯಾಣಿ ಹಾಗೆಲ್ಲ ಸುಳ್ಳು ಹೇಳಿ ಹೋಗಲ್ಲ. ಯಾವ್ದೋ ಕೆಲ್ಸ ಇರ್ಬೇಕು ಹೋಗಿದ್ದಾಳೆ ಅನ್ಸುತ್ತೆ. ಕಾಲೇಜೇ ಇಲ್ಲ ಅಂತ ಅಂದ್ಮೇಲೆ ಏನ್ ಕೆಲ್ಸ ಇರತ್ತೆ ಅಂತ ಹೋಗಿರ್ತಾಳೆ? ಮಗಳನ್ನ ವಹಿಸ್ಕೊಂಡ್ ಬರೋದಲ್ಲ, ತಪ್ಪು ಮಾಡಿದಾಗ ಶಿಕ್ಷೆನೂ ಕೊಡ್ಬೇಕು. ಶಿಕ್ಷೆ ಕೊಡೋಷ್ಟು ದೊಡ್ಡ ತಪ್ಪು ಅವಳೇನು ಮಾಡಿಲ್ಲ. ಅವಳು ಮಾಡ್ತಾ ಇರೋದೆಲ್ಲ ತಪ್ಪೇ ಕಣೋ. ಅದು ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಅಮ್ಮ, ಊಟ ಟೈಮ್ ಆಯ್ತು, ಹಸುವಾಗ್ತಿದೆ. ಮೊದಲು ಅಡಿಗೆ ಏನು ಅಂತ ನೋಡು. ಅಡ್ಗೆನಾ? ನನ್ ಕೈಲಾಗಲ್ಲ ಕಣೋ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟೊತ್ತಿಂದ ನನ್ ತಲೆ ಸಿಡ್ದು ಹೋಗ್ತಾ ಇದೆ. ಸ್ವಲ್ಪ ಹೊತ್ತು ನನ್ ಸೊಂಟಕ್ಕೆ ರೆಸ್ಟ್ ಕೊಡ್ಲಿಲ್ಲ ಅಂದ್ರೆ ನನ್ ಕೈಲಾಗೋದೇ ಇಲ್ಲ ಅಮ್ಮ.
ಬಾಲಾಜಿ. ಯಜಮಾನ್ರೆ, ಮೇಲೆ ಯಾರು ಕೂತ್ಕೊಂಡೇ ಇಲ್ಲ. ಏನೋ ಹಾಳಾಗಿದೆ ಯಜಮಾನ್ರೆ, ರಿಪೇರಿ ಮಾಡಿಸ್ಬೇಕು. ಹೌದಾ, ನಾನು ಮಾಡ್ತೀನಿರು. ನಿನ್ ಮಗುನ ಎತ್ಕೋ. ನಿಮಗ್ ಮಗ್ಗ ಅಂದ್ರೇನೆ ಗೊತ್ತಿಲ್ಲ, ನೀವೇನ್ ಮಾಡ್ತೀರಾ ಯಜಮಾನ್ರೆ? ಗೊತ್ತಿಲ್ದೇ ಇರೋವಾಗ್ಲೇ ತಿಳ್ಕೋಬೇಕು.